ಹಾಯ್ ಫ್ರೆಂಡ್ಸ್. ಒಬ್ಬ ಹುಡುಗ ಇರ್ತಾನೆ, ಅಮ್ಮನ ಮುದ್ದಿನ ಮಗ ಹುಡುಗ. ಅವ್ರ ಅಮ್ಮಂಗೆ ಒಂದು ಪತ್ರ ಬರೀತಾನೆ. ಅಂದರೆ ಬೆಂಗಳೂರಲ್ಲಿ ಯಾವುದೋ ಒಂದು ಸಣ್ಣ ಗಲ್ಲಿಯ ಸಣ್ಣ ಬ್ಯಾಚುಲರ್ ರೂಮ್ ಮಾಡಿಕೊಂಡು ಹಗಲಿಡೀ ಆಫೀಸ್ ಕೆಲಸ, ಟ್ರಾಫಿಕ್ ಕಿರಿಕಿರಿ, ಬದುಕಿನ ಜಂಜಾಟ ಮುಗಿಸಿ ರಾತ್ರಿ 9ಕ್ಕೆ ರೂಮಿಗೆ ಬರ್ತಾನೆ. ಆ ಹುಡುಗ ಸುಸ್ತಾಗಿದ್ರೂ ಹಸಿವು, ಹೊಟ್ಟೆ ಚುರುಕ್ಕಂತ ಇರುತ್ತೆ. ಹೋಟೆಲ್ ಊಟ ತಿಂದು ತಿಂದು ಸಾಕಾಗಿರುತ್ತೆ ಅವನಿಗೆ. ತಾನೇ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಡುಗೆ ಮನೆಗೆ ಹೋಗ್ತಾನೆ. ಅಡುಗೆ ಮನೆಗೆ ಹೋದಾಗ ಒಂದು ಕಡೆ ಅನ್ನ ಕುದೀತಾ ಇರುತ್ತೆ, ಇನ್ನೊಂದು ಕಡೆ ಬಿಸಿ ಬಿಸಿ ಸಾರು. ಯೋಚನೆಗಳಲ್ಲೇ ಮುಳುಗೋಗಿದ್ದ ಹುಡುಗ ಗಮನ ತಪ್ಪಿ ಬಿಸಿ ಪಾತ್ರೆಯನ್ನು ಬರಿಗೈಲಿ ಹಿಡಿದು ಬಿಡ್ತಾನೆ. ಆವಾಗ ಹಾ ಎಂದು ನೋವಿನಿಂದ ಕಿರಿಸ್ತಾನೆ. ಕೈ ಬೆರಳುಗಳು ತಕ್ಷಣ ಕೆಂಪಾಗುತ್ತೆ. ಉರಿ ತಾಳಲಾರದೆ ಕಣ್ಣಲ್ಲಿ ನೀರು ಬರುತ್ತೆ. ಆ ಕ್ಷಣದಲ್ಲಿ ಅವನಿಗೆ ಬೇರೆ ಯಾರೂ ನೆನಪಾಗಲಿಲ್ಲ. ಕಣ್ಣ ಮುಂದೆ ಬಂದಿದ್ದು ಒಂದೇ, ಆ ಮುಖ, ಅವರ ಅಮ್ಮ. ಮನೆಯಲ್ಲಿದ್ದಾಗ ಸಣ್ಣದಾಗಿ ಜ್ವರ ಬಂದರೆ ಸಾಕು, ಇಡೀ ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕೂರುತ್ತಿದ್ದ ಅಮ್ಮ ಅಡುಗೆ ಮಾಡುವಾಗ ಎಂದಾದರೂ ಕೈ ಸುಟ್ಕೊಂಡ್ರೆ ಅಯ್ಯೋ ನನ್ನ ಮಗನಿಗೆ ಈ ಥರ ಆಯ್ತೆ ಎಂದು ತಕ್ಷಣ ಓಡಿ ಬಂದು ಆ ಜಾಗಕ್ಕೆ ತುಪ್ಪ ಸವರಿ ಪ್ರೀತಿಯಿಂದ ಊದ್ತಿರ್ತಾರೆ ಅಮ್ಮ. ಸೊ ಇಲ್ಲಿ ಈ ದೊಡ್ಡ ನಗರದಲ್ಲಿ 100 ಜನರ ಮಧ್ಯೆ ಇದ್ದರೂ ತನಗಾಗಿ ಕಣ್ಣೀರು ಹಾಕಲು ಯಾರೂ ಇಲ್ಲ ಎಂಬ ಸತ್ಯ ಆ ಹುಡುಗನ್ನ ಇನ್ನಷ್ಟು ಕುಗ್ಸುತ್ತೆ. ಗಾಯದ ಉರಿಗಿಂತ ಅಮ್ಮನ ನೆನಪಿನ ಉರಿ ಹೆಚ್ಚಾಗುತ್ತೆ. ಅಡುಗೆಯನ್ನು ಹಾಗೆ ಬಿಟ್ಟು ಒಂದು ಕಾಗದ ಮತ್ತು ಪೆನ್ ತಗೊಂಡು ಕಣ್ಣೀರು ಹಾಕ್ತಲೇ ಅಮ್ಮನಿಗೊಂದು ಪತ್ರ ಬರೀತಾನೆ. ಪತ್ರ ಬರಿತಾ ಕೂತ್ಕೊತಾನೆ. ಆವಾಗ ಪತ್ರ ಬರಿತಾ ಕೂತ್ಕೊಂಡು ಬರೀತಾನೆ, ಪ್ರೀತಿಯ ಅಮ್ಮನಿಗೆ, ಅಮ್ಮ, ನಿನ್ನ ಮುದ್ದಿನ ಮಗ ಬರೆಯುವ ಪತ್ರ. ನಾನು ಇಲ್ಲಿ ಚೆನ್ನಾಗಿದ್ದೇನೆ ಅಮ್ಮ. ನೀನು, ಅಪ್ಪ, ತಂಗಿ ಎಲ್ಲರೂ ಹೇಗಿದ್ದೀರಾ? ಇವತ್ತು ಯಾಕೋ ನಿನ್ನ ತುಂಬ ನೆನಪಾಗುತ್ತಿದೆ ಅಮ್ಮ. ಅದಕ್ಕೆ ಈ ಪತ್ರ ಬರಿತಾ ಇದ್ದೀನಿ. ಇಲ್ಲಿ ಬೆಂಗಳೂರಲ್ಲಿ ಜೀವನ ತುಂಬ ವೇಗವಾಗಿ ಓಡ್ತಿದೆ ಅಮ್ಮ. ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ಬರೀ ಬದುಕಿನ ಓಟವೇ ಆಯಿತು. ಮಿಡಲ್ ಕ್ಲಾಸ್ ಕುಟುಂಬದಲ್ಲಿ ಹುಟ್ಟಿದ ಮೇಲೆ ಜವಾಬ್ದಾರಿಗಳು ಜಾಸ್ತಿ ಅಲ್ವಾ ಅಮ್ಮ. ಅದಕ್ಕೆ ನಿಮ್ಮನ್ನೆಲ್ಲ ಬಿಟ್ಟು ಇಲ್ಲಿ ಬಂದು ಒದ್ದಾಡ್ತಿದ್ದೇನೆ. ಆದರೆ ಅಮ್ಮ, ಇವತ್ತು ರಾತ್ರಿ ಅಡುಗೆ ಮಾಡುವಾಗ ಮಿಸ್ ಆಗಿ ಕೈ ಸುಟ್ಕೊಂಡೆ ಅಮ್ಮ. ತುಂಬ ಉರಿತಿದೆ ಅಮ್ಮ. ಕೈ ಸುಟ್ಟ ತಕ್ಷಣ ನನಗೆ ಮೊದಲು ನೆನಪಾಗಿದ್ದು ನೀನೇ ಅಮ್ಮ. ಕಣ್ಣಲ್ಲಿ ನೀರು ತಡೆಯಲು ಸಾಧ್ಯವೇ ಆಗಲಿಲ್ಲ. ಮನೆಯಲ್ಲಿದ್ದಾಗ ನೀನು ಊಟ ಮಾಡು ಎಂದು ಎಷ್ಟು ಗೋಗರೆದರೂ ನಾನು ಮೊಬೈಲ್ ನೋಡ್ತಾ ಸತಾಯಿಸ್ತಿದ್ದೆ. ಆದರೆ ಇಲ್ಲಿ ಇವತ್ತು ಹೊಟ್ಟೆ ಹಸಿವಾಗ್ತಿದ್ರೂ ಕೈ ನೋವಿನಿಂದ ಅಡುಗೆ ಮಾಡಲು ಆಗದೆ ನಿನ್ನ ಕೈ ತುತ್ತಿನ ನೆನಪಲ್ಲಿ ಕಣ್ಣೀರು ಹಾಕ್ತಾ ಕೂತಿದ್ದೀನಿ ಅಮ್ಮ. ನನಗೆ ಗೊತ್ತು ಅಮ್ಮ, ನಾನು ದಿನ ಫೋನ್ ಮಾಡಿದಾಗ ಊಟ ಆಯ್ತಾ ಮಗನೇ, ಹುಷಾರಾಗಿರು ಎಂದು ನೀನು ಕೇಳುವಾಗ ನಾನು ಯಾವತ್ತೂ ನಿನಗೆ ನೀನು ಊಟ ಮಾಡಿದ್ಯಾ ಅಮ್ಮ ಎಂದು ಪ್ರೀತಿಯಿಂದ ಕೇಳಲೇ ಇಲ್ಲ. ನನ್ನದೇ ಆಫೀಸ್ ಟೆನ್ಷನ್ ತಲೆಗೆ ಹಾಕಿಕೊಂಡು ಆಯ್ತಮ್ಮ ಆಮೇಲೆ ಮಾಡ್ತೀನಿ ಎಂದು ನಿನ್ನ ಫೋನ್ ಕಟ್ ಮಾಡ್ತಿದ್ದೆ. ನನ್ನನ್ನು ಕ್ಷಮಿಸಿಬಿಡು ಅಮ್ಮ. ಇಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿವೆ, ಸಾವಿರಾರು ಜನರಿದ್ದಾರೆ, ಲಕ್ಷಾಂತರ ರೂಪಾಯಿ ಸಂಬಳ ಬರುವ ಜನರಿದ್ದಾರೆ. ಆದರೆ ನನ್ನ ಕೈ ಸುಟ್ಟಾಗ ಪ್ರೀತಿಯಿಂದ ಮದ್ದು ಹಚ್ಚಿ ಏನಾಗಲ್ಲ ಬಿಡು ಕಂದ ಎಂದು ಧೈರ್ಯ ತುಂಬುವ ನಿನ್ನ ಆ ಮಮತೆಯ ಮನಸ್ಸು ಇಲ್ಲಿ ಯಾರಿಗೂ ಇಲ್ಲ ಅಮ್ಮ. ಈ ದೊಡ್ಡ ನಗರದಲ್ಲಿ ನಿನ್ನ ಪ್ರೀತಿಯ ಮುಂದೆ ಎಲ್ಲವೂ ಶೂನ್ಯ ಅನ್ನಿಸ್ತಿದೆ. ನಿನ್ನ ಕೈ ಅಡುಗೆಯ ರುಚಿ, ನೀನು ತಲೆ ಸವರುತ್ತಿದ್ದ ಆ ಸುಖ, ನೀನು ಬೈಯುತ್ತಿದ್ದ ಆ ಪ್ರೀತಿ ಎಲ್ಲವನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದೇನೆ ಅಮ್ಮ. ಮುಂದಿನ ತಿಂಗಳು ಊರಿಗೆ ಬರ್ತೇನೆ. ಬಂದ ತಕ್ಷಣ ನಿನ್ನ ಕೈಯಾರೆ ಅಡುಗೆ ಮಾಡಿಸಿ ನಿನ್ನ ಮಡ್ಲಲ್ಲಿ ಮಲಗಬೇಕು ಅಮ್ಮ. ನಿನ್ನ ಆರೋಗ್ಯ ಜಾಗ್ರತೆ. ಅಪ್ಪನಿಗೂ ತಂಗಿಗೂ ನನ್ನ ನೆನಪು ತಿಳಿಸು. ಇಂತಿ ನಿನ್ನ ಪ್ರೀತಿಯ ಮುದ್ದಿನ ಮಗ. ಪತ್ರ ಬರೆದು ಮುಗಿಸುವಷ್ಟರಲ್ಲಿ ಅವನು ಬರೆದ ಕಾಗದದ ಮೇಲೆ ಅವನ ಕಣ್ಣೀರಿನ ಹನಿಗಳು ಬಿದ್ದು ಅಕ್ಷರಗಳು ಮುಸುಕಾಗಿದ್ದವು. ಅವನು ಇನ್ನೂ ತಡೆಯಲು ಸಾಧ್ಯವಾಗದೆ ತಕ್ಷಣ ಮೊಬೈಲ್ ಕೈಗೆ ತೆಗೆದುಕೊಂಡ. ಅಮ್ಮನ ನಂಬರ್ ಡಯಲ್ ಮಾಡಿದ. 2 ಬೆಲ್ಲಿಗೆ ಆ ಕಡೆಯಿಂದ ಅಮ್ಮ ಫೋನ್ ರಿಸೀವ್ ಮಾಡಿದ್ರು. ಬ್ಯುಸಿ ಇದ್ರು. ಮಗನ ಫೋನ್ ಎಂದು ಓಡಿ ಬಂದು ರಿಸೀವ್ ಮಾಡಿದ್ರು. ಹೇಳು ಮಗನೇ, ಈ ಟೈಮಲ್ಲಿ ಫೋನ್ ಮಾಡಿದ್ಯಾ? ಊಟ ಆಯ್ತಪ್ಪ? ಧ್ವನಿ ಯಾಕೋ ಒಂಥರ ಇದೆ, ಹುಷಾರಿಲ್ವಾ ಮಗನೇ ಎಂದು ಅಮ್ಮ ಆತಂಕದಿಂದ ಕೇಳ್ತಾರೆ.
ಆ ಹುಡುಗ ಕಣ್ಣೀರನ್ನು ಒರೆಸಿಕೊಂಡು ಧ್ವನಿ ಗಡುಸಾಗದಂತೆ ತಡೆದು ಪ್ರೀತಿಯಿಂದ ಕೇಳ್ತಾನೆ, ನನಗೇನೂ ಆಗಿಲ್ಲ ಅಮ್ಮ, ನೀನು ಹೇಗಿದ್ದೀಯಾ ಅಮ್ಮ, ತುಂಬ ನೆನಪಾಗ್ತಿದ್ದೆ, ಅದಕ್ಕೆ ಫೋನ್ ಮಾಡಿದೆ. ಆ ಕಡೆಯಿಂದ ಅಮ್ಮನ ಮುಖದಲ್ಲಿ ಮೂಡಿದ ಆ ನಗು ಇವನ ಕೈ ಸುಟ್ಟ ಗಾಯದ ಉರಿಯನ್ನು ಒಂದು ಕ್ಷಣದಲ್ಲಿ ಮಾಯ ಮಾಡಿಬಿಟ್ಟಿತು. ಮಾತು ಮುಂದುವರೆಯಿತು ಪ್ರೀತಿಯ ಸುರಿಮಳೆಯ ಜೊತೆ. ಅಮ್ಮ ಮಗನ ಆ ಬಾಂಧವ್ಯ ಪ್ರೀತಿ ಎಷ್ಟು ಚಂದ ಅಲ್ವಾ, ಅದು ಅನುಭವಿಸಿದವರಿಗೆ ಮಾತ್ರ ಗೊತ್ತಿರುತ್ತೆ ಅಲ್ವಾ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಅವರೆಲ್ಲ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್